ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕದ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಇವತ್ತು. ಸಿಎಂ ಡಿ ಕೆ ಶಿವಕುಮಾರ್ ಬೀದರ್ ಕಲಬುರಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತು. ಸಿಎಂ ಡಿ ಕೆ ಶಿವಕುಮಾರ್ ಬೀದರ್ ಕಲಬುರಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಂದು ಬೀದರ್ಗೆ ಭೇಟಿ ನೀಡುತ್ತಾರೆ ಸಿಎಂ ಡಿ ಕೆ ಶಿ. ಮಧ್ಯಾಹ್ನ 2:30ಕ್ಕೆ ವಿಶೇಷ ವಿಮಾನದ ಮೂಲಕ ಆಗಮಿಸ್ತಾರೆ ಬೀದರ್ಗೆ. 3:30ಕ್ಕೆ ಬಸವ ಕಲ್ಯಾಣಕ್ಕೆ ಭೇಟಿ ನೀಡುತ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅನುಭವ ಮಂಟಪದಲ್ಲಿ ಸಿಎಂ ಪ್ರಗತಿ ಪರಿಶೀಲನೆ ಸಭೆ ನಡೆಯುತ್ತೆ ಅಲ್ಲಿ. ಬಳಿಕ ಕಲಬುರಗಿಗೆ ಭೇಟಿ ನೀಡುತ್ತಾರೆ ಮುಖ್ಯಮಂತ್ರಿಗಳು. ತದನಂತರ ಇಂದು ಕಲಬುರಗಿಯಲ್ಲೇ ಡಿ ಕೆ ಶಿವಕುಮಾರ್ ವಾಸ್ತವ್ಯ, ಅಲ್ಲೇ ಇವತ್ತು ಸ್ಟೇ ಆಗ್ತಾರೆ. ನಾಳೆ ಕಲಬುರಗಿ ಪ್ರಾದೇಶಿಕ ಮಟ್ಟದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಮಳೆ ಕೊರತೆ, ಕುಡಿಯುವ ನೀರು, ಇನ್ನಿತರ ಸಮಸ್ಯೆಗಳೇನಿದ್ದಾವೆ, ಸೊ ಅದರೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ವೀಕ್ಷಕರೇ, ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಬಾರಿ ಭೇಟಿ ಕೊಡ್ತಾ ಇದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಬೀದರ್ಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಯುತ್ತೆ. ಅವರು ಕೊಟ್ಟಿರತಕ್ಕಂಥ ಯೋಜನೆಗಳು ಎಷ್ಟರ ಮಟ್ಟಿಗೆ ಪ್ರಗತಿಯಲ್ಲಿವೆ, ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದಾವೆ, ಎಷ್ಟು ಸ್ಟಾಪ್ ಆಗಿದ್ದಾವೆ, ಆ ಸ್ಟಾಪ್ ಆಗಿದ್ದರೆ ಅದಕ್ಕೆಲ್ಲ ಏನನ್ನ ಕ್ರಮಗಳನ್ನು ಕೈಗೊಳ್ಳಬೇಕು, ಎಷ್ಟು ಅಭಿವೃದ್ಧಿ ಆಗಿದೆ, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆಗುತ್ತೆ. ಇಂದು ಮಧ್ಯಾಹ್ನ ಹೋಗ್ತಾರೆ ಅಲ್ಲಿಗೆ. 2:30 ವಿಶೇಷ ವಿಮಾನದ ಮೂಲಕ ಬೀದರ್ಗೆ ಹೋಗ್ತಾರೆ. ಬೀದರ್ನಿಂದ ಬಸವ ಕಲ್ಯಾಣಕ್ಕೆ ಭೇಟಿ ಕೊಡ್ತಾರೆ 3:40 ಸುಮಾರಿಗೆ. ಸೊ ತದನಂತರ ಅನುಭವ ಮಂಟಪದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಭಾಗಿಯಾಗ್ತಾರೆ, ಚರ್ಚೆಗಳು ಮಾಡ್ತಾರೆ. ಯಾವ್ಯಾವ ಕೆಲಸಗಳು ಪ್ರಗತಿಯಲ್ಲಿದ್ದಾವೆ, ಯಾವ ಸ್ಥಗಿತಗೊಂಡಿದ್ದಾವೆ, ಸ್ಥಗಿತಗೊಳ್ಳೋದಕ್ಕೆ ಏನು ಕಾರಣ, ಇವೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ತದನಂತರ ಕಲಬುರಗಿಗೆ ಬರ್ತಾರೆ. ಕಲಬುರಗಿಯಲ್ಲಿ ಸ್ಟೇ ಆಗಿ ಅದರ ನಂತರ ಈ ಕಲಬುರಗಿಯಲ್ಲಿ ಮಳೆ ಕೊರತೆ, ಈ ಉತ್ತರ ಕರ್ನಾಟಕದಲ್ಲಿ ಮಳೆ ಕೊರತೆಯಿಂದ ರೈತರು ಪರದಾಡ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆಗಳನ್ನಾಗಿ ನೀವು ಘೋಷಣೆ ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮಳೆ ಕೊರತೆಯಿಂದ ಬೆಳೆಗಳು ಬೆಳೀತಾ ಇಲ್ಲ. ಈಗ ತೊಗರಿ ಬಿತ್ತನೆ ಸಮಯ. ಸೊ ಈ ಉದ್ದು ಹೆಸರು ಎಲ್ಲ ಬಿತ್ತಬೇಕಾಗಿತ್ತು, ಬಟ್ ಮಳೆ ಕೊರತೆಯಿಂದ ಅದು ಮಿಸ್ ಆಯಿತು. ಈಗ ಉದ್ದು ಹೆಸರಿನ ಕೊರತೆ, ಅಲ್ಲಿ ಆ ಬೆಳೆ ಬೆಳೆಯೋದಿಲ್ಲ. ತೊಗರಿ ಬೆಳೆಯುವ ಒಂದು ಸಮಯ, ಈಗಲೂ ಕೂಡ ಮಳೆ ಬರ್ತಾ ಇಲ್ಲ. ಸೊ ಈ ಕಾರಣಕ್ಕೆ ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಏನು ಮಾಡಬೇಕು, ಅಲ್ಲಿನ ರೈತರಿಗೆ ಬರಪೀಡಿತ ಜಿಲ್ಲೆ ಅಂತ ಏನು ಘೋಷಣೆ ಮಾಡಬೇಕಾ ಅಥವಾ ಪರಿಹಾರ ಘೋಷಣೆ ಮಾಡಬೇಕಾ, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.